ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ, ಇರತಕ್ಕಂಥ ಸಮಾಜದ ಬಂಧುಗಳೇ, ಇವತ್ತು ಭಾಳ ಜನ ಮಕ್ಕಳಿಗೆ ತಾವು ಪ್ರತಿಭೆ ಪುರಸ್ಕಾರ ಸನ್ಮಾನ ಮಾಡಿದ್ವಿ. ನೋಡಿದ್ದಿಲ್ಲ ಮಕ್ಕಳು 90-95-99% ತುಂಬ ಚೆನ್ನಾಗಿ ಮಕ್ಕಳು ಅನುಭವ ಪಡೆದಿದ್ದಾರೆ. ಹಾಗೆಯೇ ಮಕ್ಕಳು ಬರೀ ವಿದ್ಯಾಭ್ಯಾಸ ಅಷ್ಟೇ ಗಮನ ಕೊಡಬೇಡ್ರಿ, ದೈವಿಕವೂ ನೀವು ಸದೃಢರಾಗಿರಬೇಕು. ಹಾಗಾಗಿ ಕ್ರೀಡೆ ಮತ್ತು ವಿವಿಧ ಚಟುವಟಿಕೆಗಳು ತಾವೆಲ್ಲ ಭಾವಿಸಿ ಇರಲಿ ಅಂತ ಹೇಳ್ತಾ, ಮುಂದಿನ ಭವಿಷ್ಯದಲ್ಲಿ ನಿಮ್ಮದೇನೋ ಉತ್ತಮ ಶಿಕ್ಷಣ ಪಡೆದು ಎಲ್ಲ ಒಳ್ಳೊಳ್ಳೆ ಸೇವೆ ಸಲ್ಲಿಸುವಂಥ ಹುದ್ದೆಗಳಿಗೆ ಹೋಗ್ರಿ ಅಂತ ಹೇಳ್ತಾ, ಇವತ್ತು ಭಾಳ ಜನ ನಮ್ಮ ತಂದೆ ಮೇಲೆ ಬೇಜಾರಾಗಿದೆ, ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಗೌಡ್ರು ಅಂತೇಳಿ. ಅದರಲ್ಲೂ ಎರಳ್ಳಿ ದಿನೇಶ್ ಅನ್ನೋದು ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಅದಕ್ಕೆ ಕಾರಣ ಈ ಸಮಾಜದಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯ. ಏನೋ ನಾನು ಗುಂಪರಿಯಾಗಿ ನಾನು ಹೇಳ್ತಾ ಇಲ್ಲ, ನಿಮ್ಮಗಳಲ್ಲಿ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳಲ್ಲಿ ಇರೋದ್ರಿಂದ ಕೆಲವು ನಿಮ್ಮ ಸಮಾಜದಲ್ಲಿ ನಮ್ಮ ತಂದೆಯವರು ಇವತ್ತು ಫೋನ್ ಮಾಡಿ ಈ ಕಾರ್ಯಕ್ರಮ ಹೋಗಬೇಡ್ರಿ ಅಂತೇಳಿ ಒಂದನ್ನು ಸೃಷ್ಟಿ ಮಾಡೋದ್ರಿಂದ ಅವರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಹಾಗಾಗಿ ಒಂದೇ ಭಾವಿಸ್ಬಾರ್ದು ಅಂತ ಹೇಳ್ದ, ನನಗೂ ಕೂಡ ಹೋಗೋಣ ಅಂತ ಹೇಳಿದ್ರು ನಮ್ಮ ತಂದೆಯವರು. ನನಗೆ ರೇಣುಕಾಚಾರ್ಯ ಚಿಕ್ಕ ಬಸವನ ಕಾರ್ಯಕ್ರಮ ಸಿಕ್ಕಿದೆ, JK ಸುರೇಶ್ ಇತ್ತು ನಿಮ್ಮ ಸಮಾಜದಲ್ಲಿ. ಹೋಗಿಲ್ಲನಪ್ಪ ಸಮಾಜಕ್ಕೆ ಅಂತಂದ್ರೆ, ಇಲ್ಲ ಸ್ವಲ್ಪ ಗೊಂದಲೈತೆ ನಾವು ಹೋಗ್ತಾ ಇಲ್ಲ ಅಲ್ಲಿಗೆ ಅಂತ. ಸರಿ ಬಿಡಪ್ಪ ನಾವು ಹೋಗ್ತಾ ಇಲ್ಲ ಅಂತ. ಹಿಂಗೆ ಹೋಗ್ತಾ ಈಗ ಸುರನೆ ಹೋಗ್ಬೇಕು ಅಂತ ರೇಣುಕಾಚಾರ್ಯ ಹೇಳಿದೆ. ನಾನು ಸುರನೆಯಿಂದ ಬರ್ತಾ ಇದ್ದೆ, ಮತ್ತೆ ಫೋನ್ ಮಾಡಿದ್ದೆ, ರೇಣುಕಾಚಾರ್ಯ ಬಂದೇ ಇರ್ತಾರೆ. JK ಸುರೇಶ್ ಮತ್ತೆ ಫೋನ್ ಮಾಡಿದೆ, ಏನಪ್ಪ ಅಂತಂದರೆ, ಇಲ್ಲ ನಾವು ಹೋಗೋದು ಬೇಡ ಅಂತಂದು ಇವ್ರು ಹೋದ್ರು ಕಂಡ್ರಿ. ಮತ್ತು ಅವರು ಇರೋದ್ರಿಂದ ನಾನು ಹೋಗ್ತೀನಪ್ಪ, ನಮ್ಮ ಅಪ್ಪ ಹೋಗ್ಬೇಡ ಅಂತ ಹೇಳಿತ್ತು. ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳ್ತೀನಿ, ಹೋಗ್ತೀನಪ್ಪ ಅಂತ ಹೇಳಿ ಬಂದೆ. ಈ ಮಧ್ಯೆ ಹೋಗ್ಬೇಕು ಬೇಡ ಅಂತ ಕೇಳಕ್ಕೆ ನಾನು ನೀವು ಸುಳ್ಳು ಹೇಳ್ತಾ ಇಲ್ಲ. ಶಾಂತಿ ಸ್ವಾಮೀಜಿಗಳಿಗೆ ನಾನೇ ಖುದ್ದಾಗಿ ಫೋನ್ ಮಾಡಿದೆ, ನಮ್ಮ ಡ್ರೈವರ್ ಇದ್ದ ಜೊತೆ ನಾನು ಇಬ್ಬರಿಗೆ ಕಾರಲ್ಲಿ ಬುಧೈ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೆ. ಬುಧೈ ನನಗೆ ಆಹ್ವಾನ ಇಲ್ಲ ಅಂತ ಮತ್ತು ನಮಗೆ ಕರಿತಿರ್ಬೋದೇ ಹೋಗೋಕೆ ಬೇಡ ಅಂತ ಕೇಳಿದೆ. ನಿಮ್ಮ ಇಷ್ಟಪ್ಪ, ನಿಮ್ಮ ಸಮಾಜದ ಒಂದು ಇಬ್ಬರು ಹೆಸರು ಹೇಳಿ ಅವ್ರಿಗೆ ಕೇಳಪ್ಪ ಅಂತ ಅವರಿಗೂ ಫೋನ್ ಮಾಡಿ ಕೇಳಿದೆ. ಹೋಗೋದಂಗೆ ಬೇಡ, ನಾನು ಬೇರೆ ಕೆಲಸಗಳು ಮಾಡ್ಕೊತಿದ್ದೆ. ಕೊನೆ ಅನಿವಾರ್ಯವಾಗಿ ಮತ್ತು ಇವ್ರು ಬಂದರೆ ಅಂತ ಗೊತ್ತಾದ್ಮೇಲೆ ನಾನು ಬರಲು ತಪ್ಪು ಸಂದೇಶ ಆಗುತ್ತೆ ಸಮಾಜಕ್ಕೆ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಹಾಗಾಗಿ ನಮ್ಮ ತಂದೆಯವ್ರು ಬಂದಿಲ್ಲ ಅಂತ ಅದನ್ನೇ ಭಾವಿಸ್ಬೇಡ್ರಿ. ಸಮಾಜದಲ್ಲಿ ಒಡಕಿದ್ದಾಗ ಇದು ಸರಿಪಡಿಸ್ಕೊಳ್ರಿ ಅಂತ ಅವ್ರು ಆ ವಯಸ್ಸಲ್ಲಿ ಅವ್ರ ರೀತಿ ಯೋಚನೆ ಮಾಡೋದು ಸಹಜ. ಹಾಗಾಗಿ ಅವ್ರು ಒಳ್ಳೆಯ ಉದ್ದೇಶಕ್ಕೆ ಅವರು ನಿಮಗೆ ನಮ್ಮ ಯತ್ಕಣ್ಣವರು, ಗಜೇಂದ್ರಪ್ಪನವರು, ದಿನೇಶ್ ಅವರು ಮತ್ತು ಮುಖಂಡ ನಟರಾಜನರೆಲ್ಲ ಹೋಗಿದ್ರು, ಸುಖಾರವಾಗಿ ಮಾತಾಡಿ ಕಳಿಸಿದ್ದಾರೆ. ನನಗೂ ಬೇಜಾರಾಯಿತು. ಅವ್ರ ಉದ್ದೇಶ ಒಳ್ಳೇದಿರುತ್ತೆ, ಅವರೇ ನಮ್ಮ ನಿಮಗೆ ವೈಯಕ್ತಿಕ ಉದ್ದೇಶದಿಂದ ಅವರೇ ನಿಮಗೆ ಬೈದಿರಲ್ಲ. ಅದು ಅನ್ಯತೆ ತಾವೆಲ್ಲರೂ ಭಾವಿಸಬಾರ್ದು. ಇವತ್ತು ಹಾವೇರಿ ಜಿಲ್ಲೆ ಮತ್ತು ನಮ್ಮ ದಾವಣಗೆರೆ ಜಿಲ್ಲೆ ಬೇರೆ ಬೇರೆ ಭಾಳ ಜನ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದೆ. ಈ ಚೌಲ್ಟ್ರಿ ಈ ಜಾಗ ಈ ಇತಿಹಾಸದಲ್ಲಿ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಇದರದ್ದು ನಮ್ಮದು ಜಾಗ ಇದೆ. ನಾವು ಈ ಸಮಾಜಕ್ಕೆ ಕೊಟ್ಟಿದ್ದೀವಿ. ಕಾರಣ ನಿಮ್ಮ ಸಮಾಜ ಋಣ ತೀರಿಸಬೇಕು ಅಂತ 95-96ನೇ ಸಾಲಿನಲ್ಲಿ ಗೊಲ್ಲರಳ್ಳಿನಲ್ಲಿರ್ತಕ್ಕಂಥ 5 ಎಕರೆ ಜಮೀನನ್ನು ಇದೇ ಕುಂಚಿಟಿಗ ಸಮಾಜದ ವರದರಾಜ ಗೌಡರು, ಬಸವನಗೌಡರು ಆತ್ಮೀಯ ಸ್ನೇಹಿತರಾಗಿದ್ದರು. ಆವಾಗ ನಮ್ಮ ಸಮಾಜಕ್ಕೆ ಏನೋ ಸಮಾಜದ ಒಂದು ಕಟ್ಟಡ ಕಟ್ಟಬೇಕು ಜಾಗ ಹುಡುಕ್ತಾ ಇರ್ಬೇಕಾದ್ರೆ ವರದರಾಜ ಗೌಡರು ಬಸವನಗೌಡರಿಗೆ ಬೆಲೆ ಕೊಟ್ಟು ಅವರ 5 ಎಕರೆ ಜಮೀನನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದರು, ತಳವಾಡ ಸಮಾಜಕ್ಕೆ. ಹಾಗಾಗಿ ನಾವು ನಿಮ್ಮ ಸಮಾಜ ಋಣ ತೀರಿಸಬೇಕು ಅಂತಂದು ಈ ಜಾಗ ಬೇರೆ ಯಾರ್ಯಾರೋ ಕೇಳಿದ್ರು, ಯಾರಿಗೂ ಕೊಡಬಾರ್ದು ಅಂತೇಳಿ ಕುಂಚಿಟಿಗ ಸಮಾಜದವರಿಗೆ ಕೊಟ್ಟು ನಿಮ್ಮ ಋಣ ತೀರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ ಅಂತ ಹೇಳ್ತಾ, ಈ ಜಾಗದ ವಿಚಾರವಾಗಿ ನೀವು ಗೊಂದಲ ಮಾಡ್ಕೊಂಡಿದ್ದೀರಿ. ಇಲ್ಲೇನೋ ಪಾರ್ಕಿಂಗ್ ಸಮಸ್ಯೆ ಏನೋ ಜಾಗ ಕೇಳಿರಂತೆ, ಕೆಲವು ಯಾವ ಪಾರ್ಕಿಂಗ್ ಬಿಟ್ಕೊಟ್ಟಿಲ್ಲ ಅಂತ ಏನೋ ಕೇಳಿದ್ರಿ. ಇದು ದಯವಿಟ್ಟು ಗೊಂದಲ ಮಾಡ್ಕೋಬೇಡ್ರಿ. ಮುಂದೆ ದಿನಗಳಲ್ಲಿ ಅದೆಲ್ಲ ಸಣ್ಣ ಒಂದೇನೋ ತೊಂದರೆ ಇದ್ದಾವೆ ಅಷ್ಟೇ. ಅದು ಮುಂದಿನ ದಿನಗಳನ್ನೆಲ್ಲ ಬಗೆಹರಿಸ್ಕೊಂಡು ಮುಂದೆ ಗುರುಗಳು ಕರೆದು ಇದೇ ಜಾಗದಲ್ಲಿ ಇದಕ್ಕಿಂತ ಅದ್ದೂರಿಯ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಭೆ ಕರೆದ ಅವಕಾಶ ತಮ್ಮೆಲ್ಲರಿಗೂ